ನಮಸ್ಕಾರ, ಎನ್ಎಂಸಿ ನ್ಯೂಸ್ಗೆ ಸ್ವಾಗತ. ಹಿರಿಯ ಕಾಂಗ್ರೆಸ್ ನಾಯಕ ಮಾಜಿ ಕೇಂದ್ರ ಸಚಿವ ಜನಾರ್ದನ ಪೂಜಾರಿ ಅವರನ್ನು ಲೋಕಸಭಾ ಅಭ್ಯರ್ಥಿ ಮಿಥುನ್ ರೈ ಭೇಟಿ ನೀಡಿದರು. ಗೆಲ್ಲುವ ಅಭ್ಯರ್ಥಿಯನ್ನು ಕಾಂಗ್ರೆಸ್ ಪಕ್ಷ ಆಯ್ಕೆ ಮಾಡಿದೆ. ಯುವಕರಿಗೆ ಅವಕಾಶ ಕೊಡಲು ನನಗೆ ದೇವರ ಆದೇಶ ಬಂದಿದೆ. ಕಾಂಗ್ರೆಸ್ ಪಕ್ಷವು ಅಳೆದು ತೂಗಿ ಅರೆದು ಸಮರ್ಥ ಯುವ ನಾಯಕನನ್ನು ಆರಿಸಿದೆ. ಮಿಥುನ್ ರೈ ಗೆಲ್ಲುತ್ತಾರೆ ಎಂದು ನನಗೆ ನಿನ್ನೆ ರಾತ್ರಿ ಕುದ್ರೋಳಿ ಗೋಕರ್ಣನಾಥೇಶ್ವರ ಕನಸಿನಲ್ಲಿ ಬಂದು ಹೇಳಿ ಹೋಗಿದ್ದಾರೆ ಎಂದು ಜಿಲ್ಲೆಯ ಹಿರಿಯ ಕಾಂಗ್ರೆಸ್ ನಾಯಕ ಜನಾರ್ದನ ಪೂಜಾರಿ ಹೇಳಿದ್ದಾರೆ. ನಿನ್ನೆ ನಳಿನ್ ಕುಮಾರ್ ಕಟೀಲ್ ಗೆಲ್ಲುತ್ತೇನೆ ಎಂದು ಹೇಳಿದ್ದು ಹಿರಿಯನಾಗಿ ಕೊಟ್ಟ ಆಶೀರ್ವಾದ. ಅದನ್ನು ಈ ಮೊದಲು ಕೊಟ್ಟಿದ್ದೇನೆ. ನಾನು ಕಾಂಗ್ರೆಸ್ಸಿಗ, ನಾನು ಮಿಥುನ್ ಜೊತೆಯಾಗಿ ಸಾಗುತ್ತೇನೆ. ಗೆಲುವು ಖಂಡಿತ ಮಿಥುನ್ಗೆ ಒಲಿದು ಬರುತ್ತದೆ ಎಂದರು. ಜಿಲ್ಲಾ ಉಸ್ತುವಾರಿ ಸಚಿವರಾದ ಯುಟಿ ಖಾದರ್ ಹಾಗೂ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಹರೀಶ್ ಕುಮಾರ್ ಅವರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ಬಹಳ ಒಳ್ಳೆಯ ಕ್ಯಾಂಡಿಡೇಟ್ ಕೊಟ್ಟಿದ್ದೇವೆ. ಗೆಲ್ಲುವ ಅಭ್ಯರ್ಥಿಯನ್ನು ನಿಲ್ಲಿಸಿದ್ದೇವೆ. ಬಹಳ ಚರ್ಚೆ ಮಾಡಿ ತುಲನೆ ಮಾಡಿ ಏನು ಹೇಳ್ತಾರೆ ಅದಕ್ಕೆ, ಸಮುದ್ರ ಮಂಥನ ಆಗಿದೆ ಪುರಾಣದಲ್ಲಿ. ಹಾಗೆ ಮಂಥನ ಮಾಡಿ ಈ ಅಭ್ಯರ್ಥಿಯನ್ನು, ಬೆಸ್ಟ್ ಅಭ್ಯರ್ಥಿಯನ್ನು ನಿಲ್ಲಿಸಿದ್ದೇವೆ. ಇನ್ನು ಜನರ ಕೈಯಲ್ಲಿದೆ. ಜನರ ಆಶೀರ್ವಾದವನ್ನು ಪಡೆಯಲಿಕ್ಕೆ ಹೊರಟಿದ್ದಾರೆ. ಅವರ ಒಟ್ಟಿಗೆ ಮೆರವಣಿಗೆಯಲ್ಲಿ ನಾನು ಕೂಡ ಜನರ ಆಶೀರ್ವಾದವನ್ನು ಕೊಡಬೇಕಂತ ಹೊರಟಿದ್ದೇನೆ. ದೇವರವರ ಕೈ ಬಿಡುವುದಿಲ್ಲ ಅಂತ ನಿನ್ನೆ ಸ್ಪಷ್ಟ ಆಗಿದೆ. ನನಗೆ ಕನಸು ಕೂಡ ಬಿದ್ದಿದೆ, ಅವರು ಗೆಲ್ತಾರೆ ಅಂತ. ನೀವು ತಲೆ ಬಿಸಿ ಮಾಡಬೇಡಿ. ಯಾರು ಹೇಳಿದ್ದು ಗೊತ್ತುಂಟ? ನನಗೆ ಎದೆಗೆ ಪೆಟ್ಟು ಕೊಟ್ಟವರು ಅವರು ಕೊಡಗಿನ. ನನಗೆ ಬಹಳ ದುರಂಕಾರ ಬಂದಿದೆ. ಮಲಗಿದ್ದೆ ನೀನು, ಎದ್ದೇಳು ಅಂತ ಹೊಡೆದದ್ದು ನನ್ನ ಎದೆಗೆ. ರಾತ್ರಿ ಬಂದು ಒಳಗಿಂದ ಅವರು ಯಾರು ಅವರೇ ಹೇಳಿದ್ದಾರೆ ಗೆಲ್ತಾರೆ ಇವರು ಖಂಡಿತ ಅಂತ. ನೋಡು, ನಿನ್ನೆ ನಳಿನ್ ಕುಮಾರ್ ಗೆಲ್ಲಬೇಕು. ನಮ್ಮ ಪಾರ್ಟಿಯ ಕ್ಯಾಂಡಿಡೇಟ್ ಇವರು, ಯುವಕ. ಮಾನ್ಯ ಶ್ರೀಮಾನ್ ಯಾರು, ನಳಿನ್ ಕುಮಾರ್ ಶೆಟ್ಟಿ, ಅವರಿಗೆ ಮೊದಲು ಕೂಡ ಆಶೀರ್ವಾದ ಮಾಡಿದೆ. ಗೆದ್ದಿದ್ದಾರೆ. ಇನ್ನು ಯುವಕರಿಗೆ ಅವಕಾಶ ಕೊಡಬೇಕು. ಅದು ನಮ್ಮ ಧರ್ಮ. ಆ ಧರ್ಮವನ್ನು ಪಾಲಿಸಬೇಕಂತ ಎಲ್ಲರ. ಕುದ್ರೋಳಿ ಗೋಕರ್ಣನಾಥ ದೇವಸ್ಥಾನಕ್ಕೆ ಮಿಥುನ್ ರೈ ಭೇಟಿ ನೀಡಿ ಶ್ರೀದೇವರ ಆಶೀರ್ವಾದ ಪಡೆದರು. ಲೋಕಸಭಾ ಅಭ್ಯರ್ಥಿ ಮಿಥುನ್ ರೈ ಅವರು ಕುದ್ರೋಳಿ ಶ್ರೀ ಗೋಕರ್ಣನಾಥ ದೇವಸ್ಥಾನಕ್ಕೆ ಭೇಟಿ ನೀಡಿ ಶ್ರೀದೇವರ ಗಂಧ ಪ್ರಸಾದವನ್ನು ಸ್ವೀಕರಿಸಿ ದೇವರ ಆಶೀರ್ವಾದ ಪಡೆದರು. ಈ ಸಂದರ್ಭದಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವರಾದ ಯುಟಿ ಖಾದರ್ ಹಾಗೂ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಹರೀಶ್ ಕುಮಾರ್, ಯುಬಿ ವೆಂಕಟೇಶ್ ಮತ್ತಿತರರು ಉಪಸ್ಥಿತರಿದ್ದರು. ಲೋಕಸಭಾ ಅಭ್ಯರ್ಥಿ ಮಿಥುನ್ ರೈ ಅವರು ಬಂದರು ಮಸೀದಿಗೆ ಭೇಟಿ ನೀಡಿದರು. ಲೋಕಸಭಾ ಅಭ್ಯರ್ಥಿ ಮಿಥುನ್ ರೈ ಅವರು ಬಂದರು ಮಸೀದಿಗೆ ಭೇಟಿ ನೀಡಿ ಪ್ರಾರ್ಥನೆ ಸಲ್ಲಿಸಿ ಶ್ರೀದೇವರ ಆಶೀರ್ವಾದ ಪಡೆದರು. ಈ ಸಂದರ್ಭದಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವರಾದ ಯುಟಿ ಖಾದರ್ ಹಾಗೂ ಯುಬಿ ವೆಂಕಟೇಶ್, ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಹರೀಶ್ ಕುಮಾರ್ ಮತ್ತಿತರರು ಉಪಸ್ಥಿತರಿದ್ದರು. أنت كما صليت على نفسك ولك الحمد ولك الشكر حتى ترضى. اللهم صل على رسولك سيدنا محمد وعلى آل سيدنا ومولانا محمد. اللهم اوصل مثل ثواب ما كرم. ಲೋಕಸಭಾ ಅಭ್ಯರ್ಥಿ ಮಿಥುನ್ ರೈ ಅವರು ಧರ್ಮಸ್ಥಳ ಶ್ರೀ ಮಂಜುನಾಥ ದೇವರ ದರ್ಶನ ಪಡೆದ ಬಳಿಕ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಗಡೆ ಅವರನ್ನು ಭೇಟಿ ನೀಡಿದರು.
ದಕ್ಷಿಣ ಕನ್ನಡ ಕಾಂಗ್ರೆಸ್ ಪಕ್ಷದ ಲೋಕಸಭಾ ಅಭ್ಯರ್ಥಿ ಮಿಥುನ್ ರೈ ಅವರು ಧರ್ಮಸ್ಥಳದ ಧರ್ಮಾಧಿಕಾರಿ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಗಡೆಯವರನ್ನು ಭೇಟಿಯಾಗಿ ಆಶೀರ್ವಾದವನ್ನು ಪಡೆದರು. ಈ ಸಂದರ್ಭದಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವರಾದ ಯುಟಿ ಖಾದರ್, ಮಾಜಿ ಸಚಿವರಾದ ರಮಾನಾಥ ರೈ, ಕಾಂಗ್ರೆಸ್ ಅಧ್ಯಕ್ಷ ಹರೀಶ್ ಕುಮಾರ್, ಮಾಜಿ ಸಚಿವ ಅಭಯ್ ಚಂದ್ರ ಜೈನ್ ಉಪಸ್ಥಿತರಿದ್ದರು. ಮಿಥುನ್ ರೈ ಸೋತರೆ ಕುದ್ರೋಳಿ ದೇವಸ್ಥಾನಕ್ಕೂ ಹೋಗಲ್ಲ ಎಂದು ಜನಾರ್ದನ ಪೂಜಾರಿ ಅವರು ಮಂಗಳೂರು ಪುರಭವನದಲ್ಲಿ ತಿಳಿಸಿದ್ದಾರೆ. ದಕ್ಷಿಣ ಕನ್ನಡ ಲೋಕಸಭಾ ಕ್ಷೇತ್ರದ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಅಭ್ಯರ್ಥಿ ಮಿಥುನ್ ರೈ ಚುನಾವಣೆಯಲ್ಲಿ ಸೋತರೆ ತಾನು ಕುದ್ರೋಳಿ ದೇವಸ್ಥಾನಕ್ಕೆ ಹೋಗುವುದು ಸ್ಟಾಪ್ ಎಂದು ಹೇಳಿದ ವಿದ್ಯಮಾನ ಇಂದು ಮಂಗಳೂರು ಪುರಭವನದಲ್ಲಿ ನಡೆಯಿತು. ಕಾಂಗ್ರೆಸ್ ಅಭ್ಯರ್ಥಿ ಮಿಥುನ್ ರೈ ನಾಮಪತ್ರ ಸಲ್ಲಿಕೆಗೂ ಮುನ್ನ ಪುರಭವನದಲ್ಲಿ ನಡೆದ ಸಮಾವೇಶದಲ್ಲಿ ಕೊನೆಯದಾಗಿ ಮಾತನಾಡಿದ ಜನಾರ್ದನ ಪೂಜಾರಿ ಅವರು ಈ ಹೇಳಿಕೆ ನೀಡಿದ್ದಾರೆ. ಕಾಂಗ್ರೆಸ್ ಅಭ್ಯರ್ಥಿ ಮಿಥುನ್ ರೈ ಸೋತರೆ ತಾನು ದೇವಸ್ಥಾನಕ್ಕೂ ಹೋಗಲ್ಲ, ಮಸೀದಿಗೂ ಹೋಗಲ್ಲ ಎಂದು ಹೇಳಿದ್ದಾರೆ. ಭಾಷಣ ಶುರು ಮಾಡುವ ಮೊದಲು ಕಾಂಗ್ರೆಸ್ ಅಭ್ಯರ್ಥಿ ಮಹಾಬಲ ಶೆಟ್ಟಿ ಅವರನ್ನು ವೇದಿಕೆಗೆ ಆಹ್ವಾನಿಸಿ ಸಭೆಗೆ ಪರಿಚಯಿಸಿದರು. ಮಿಥುನ್ ರೈ ಅವರ ತೀರ್ಥರೂಪರಾದ ಡಾಕ್ಟರ್ ಮಹಾಬಲ ರೈ ಅವರೇ, ಒಂದು ವೇಳೆ ಇವರು ಗೆಲ್ಲದಿದ್ರೆ ಕುದ್ರೋಳಿ ದೇವಸ್ಥಾನಕ್ಕೆ ನಾನು ಹೋಗುವುದು ಇನ್ನು ಸ್ಟಾಪ್. ಮಸೀದಿ ಹೋಗ್ತಾ ಇದೆ, ಉಳ್ಳಾಲ ಮಸೀದಿ ಹೋಗ್ತಾ ಇದೆ, ಅಲ್ಲಿ ಕೂಡ ಸ್ಟಾಪ್. ಇಗರ್ಜಿಗಳಿಗೆ ಹೋಗ್ತಿದ್ದೆ. ಒಂದು ವೇಳೆ ಅವರು ಗೆಲ್ಲದಿದ್ರೆ ಎಲ್ಲಿಗೆ ಸುಳ್ಳಾಗುವುದಿಲ್ಲ. ಮಂಗಳೂರಿನಲ್ಲಿ ಕಾಂಗ್ರೆಸ್ ಚುನಾವಣಾ ಸಮಾವೇಶ ಮತ್ತು ಮೆರವಣಿಗೆಯಲ್ಲಿ ಜನಸಮೂಹವೇ ಹರಿದು ಬಂದಿದೆ. ಈ ಬಗ್ಗೆ ಸಣ್ಣ ರಿಪೋರ್ಟ್ ನಿಮ್ಮ ಮುಂದೆ. ದಕ್ಷಿಣ ಕನ್ನಡ ಲೋಕಸಭಾ ಕ್ಷೇತ್ರದಿಂದ ಕಾಂಗ್ರೆಸ್ ಜೆಡಿಎಸ್ ಮೈತ್ರಿ ಅಭ್ಯರ್ಥಿ ಮಿಥುನ್ ರೈ ಸೋಮವಾರ ನಾಮಪತ್ರ ಸಲ್ಲಿಸುವುದಕ್ಕೂ ಮುನ್ನ ನಗರದ ಪುರಭವನದಲ್ಲಿ ಕಾರ್ಯಕರ್ತರ ಸಮಾವೇಶ ಆಯೋಜಿಸಲಾಗಿತ್ತು. ಸಮಾವೇಶದಲ್ಲಿ ಮಾಜಿ ಸಚಿವರಾದ ಬಿ ರಮಾನಾಥ ರೈ, ಜಿಲ್ಲಾ ಉಸ್ತುವಾರಿ ಸಚಿವರಾದ ಯುಟಿ ಖಾದರ್, ದಕ್ಷಿಣ ಕನ್ನಡ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಹರೀಶ್ ಕುಮಾರ್, ಜೆಡಿಎಸ್ ಮುಖಂಡ ಅಮರನಾಥ್ ಶೆಟ್ಟಿ ಅವರು ಸಮಾವೇಶದಲ್ಲಿ ಕಾರ್ಯಕರ್ತರನ್ನು ಉದ್ದೇಶಿಸಿ ಮಾತನಾಡಿದರು. ಆನಂತರ ಪುರಭವನದಲ್ಲಿ ಜಿಲ್ಲಾಧಿಕಾರಿ ಕಚೇರಿ ಗೇಟ್ ತನಕ ಕಾಂಗ್ರೆಸ್ ಕಾರ್ಯಕರ್ತರು ಮೆರವಣಿಗೆ ನಡೆಸಿದರು. ತದನಂತರ ಜಿಲ್ಲಾಧಿಕಾರಿ ಕಚೇರಿಗೆ ತೆರಳಿ ದಕ್ಷಿಣ ಕನ್ನಡ ಲೋಕಸಭಾ ಕ್ಷೇತ್ರದ ಚುನಾವಣಾಧಿಕಾರಿ ಸಸಿಕಾಂತ್ ಸೆಂದಿಲ್ ಅವರಿಗೆ ನಾಮಪತ್ರ ಸಲ್ಲಿಸಿದರು. ಈ ಸಂದರ್ಭ ಪಕ್ಷದ ಮುಖಂಡರಾದ ಜನಾರ್ದನ ಪೂಜಾರಿ, ರಮಾನಾಥ ರೈ, ಯುಟಿ ಖಾದರ್, ಅಮರನಾಥ್ ಶೆಟ್ಟಿ, ಐವನ್ ಡಿಸೋಜಾ ಮುಂತಾದವರು ಉಪಸ್ಥಿತರಿದ್ದರು. ಮಿಥುನ್ ರೈಗೆ ಟಿಕೆಟ್ ದೊರೆತ ಹಿನ್ನೆಲೆಯಲ್ಲಿ ಯುವ ಕಾಂಗ್ರೆಸ್ ಕಾರ್ಯಕರ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಪುರಭವನ ಎದುರು ಸೇರಿ ವಿಜಯೋತ್ಸವ ಆಚರಿಸಿದರು. ಈ ಹುಡುಗೆ ತಪ್ಪು ಮತ್ತು ಪುನಗ ಹಾಗೆ ಬುದ್ಧಿವಾದ ಪಂಪುನಂಚಿನ ಕೆಲಸ ಕಾರ್ಯ ಮಲ್ತೇನೆ. ಈ ಜಿಲ್ಲದ ಜನಕುಲು ಬೇಗ ಯೋಗ್ಯತೆ ಉಂಡು ಪಂಪುನಂಚಿನ ಸಂದರ್ಭ ಇನ್ನು ದಕ್ಷಿಣ ಕನ್ನಡ ಜಿಲ್ಲೆದ ಕಾಂಗ್ರೆಸ್ ಅಭ್ಯರ್ಥಿಯಾದ ಏನನ್ನ ಆಯ್ಕೆ ಮಲ್ತೇನೆ. ಈ ಜಿಲ್ಲೆ ಎನ್ನ ಇಲ್ಲಿತ್ತಿನ ಲೆಕ್ಕ, ಈ ಜಿಲ್ಲೆ ಎನ್ನ ಇಲ್ಲಿತ್ತಿನ ಲೆಕ್ಕ, ಈ ಜಿಲ್ಲೆದ ಜನಕುಲು ಎನ್ನ ಇಲ್ಲದ ಸದಸ್ಯರಿತ್ತಿನ ಲೆಕ್ಕ. ಈ ಪವಿತ್ರವಾದ ವೇದಿಕೆ BR ಅಂಬೇಡ್ಕರ್ ಪಾದಾರ್ಪಣೆ ಮತ್ತು ಅನ್ನ ಪುತ್ತಲಿಗೆ ಮಾನಪಾಡ್ದು ಈ ಪವಿತ್ರವಾದ ವೇದಿಕೆಗೆ ಪಜ್ಜಬಾಡಿಯ ಈ ಜನಕಲ್ನ ನಡುಟು ಒಂಜಿ ಪಾತ್ರ ಬಂಪ ಮಿಥುನ್ ರೈ ಎನ್ನ ಕಡೆತ್ತ ಉಸಿರುಪುನ ಮುಟ್ಟಲ ಈ ಜಿಲ್ಲೆದ ಜನಕಲ್ನ ತರೆ ಬಗ್ಗು ನಂಚಿನ ಕೆಲಸ ಕಾರ್ಯ ಮಲ್ಪುಜ ಬಗ್ಗು ನಂಚಿನ ಪ್ರಮಾಣ ವಚನ ಮಾಡ್ತಾರೆ. ನಾನು ಹೆಂಚಿನ ಕೆಲಸ ಕಾರ್ಯ ಮಂತ್ರಿನಲ್ಲ ಎಂಕಲ್ನ ಊರ್ದ ಚಲನೆ ಮಿಥುನ್ ರೈ ಪಲ್ಪುನಂಚಿನ ಪೆರ್ಮೆದ ಪಾತ್ರರಾಗ ನಿಖಿಲ ಆಶೀರ್ವಾದ ದೆತನ ಮುಖಾಂತರ ಬಹುಶಃ ಯಾನ ನಿಖಿಲಡ ಒಂಜಿ ಪ್ರಮಾಣ ಮಲ್ಪೊಂಗ ಈ ಚುನಾವಣೆದ 25 ದಿನ ನಿಖುಲೆನ್ ಕೊಂಗಿ ಸಂಕಲ್ಪ ಮಲ್ಪೊಡು ಒಂದು ಮಿಥುನ್ ರೈ ಚುನಾವಣೆ ಗುಂತಿನತ್ತೆ ದಕ್ಷಿಣ ಕನ್ನಡ ಜಿಲ್ಲೆದ ಯುವಕರನ್ನ ಧ್ವನಿ ಚುನಾವಣೆ ಗುಂತಿದ್ದೀನಿ. ದಕ್ಷಿಣ ಕನ್ನಡ ಜಿಲ್ಲೆದ ಪರಿಶಿಷ್ಟ ಜಾತಿದ ಧ್ವನಿ ಇನ್ನು ಚುನಾವಣೆ ಗುಂತಿದ್ದೀನಿ.
ದಕ್ಷಿಣ ಕನ್ನಡ ಜಿಲ್ಲೆದ ಪರಿಶಿಷ್ಟ ಪಂಗಡದ ಧ್ವನಿ ಇನಿ ಚುನಾವಣೆಗುಂತುದಿನಿ. ಸಮತೋಮ ದಕ್ಷಿಣ ಕನ್ನಡದ ಧ್ವನಿ ಇನಿ ಚುನಾವಣೆಗುಂತುದಿನಿ. ಅಲ್ಪಸಂಖ್ಯಾತರನ್ನ, ಪರಿಶಿಷ್ಟ ಜಾತಿಯ ಪರಿಶಿಷ್ಟ ಪಂಗಡದ ದೀನ ದಲಿತರನ್ನ, ಯುವ ಜನಾಂಗದ ಧ್ವನಿಯಾದ, ಹಿಂದುಳಿದ ವರ್ಗದ ಧ್ವನಿಯಾದ ಇನಿಯಾನಿ ನಿಖಿಲ್ನ ಎದುರುಗುಂತುದೆ. ನಿಖಿಲ್ ಎಂಕಿನಿ ಒಂದು ಸಂಕಲ್ಪ ಮಲ್ಪೋಡು ಬದಲಾವಣೆ ಪುನಂಚಿನ ರಾಜಕೀಯ ಬೋಡುತ್ತಿನಾಂಡ, ಉಜ್ವಲ ಭವಿಷ್ಯದ ರಾಜಕೀಯ ಬೋಡುತ್ತಿನಾಂಡ. ಈ 25 ದಿನ ಯಾನಿಕ್ಲಡ ಕೈ ಚಾಚಿದ ಕೈ ಮುಗಿದು ಕೇಳುವ ನಿಖಿಲ್ ಸಂಕಲ್ಪ ಮಲ್ಪಲೆ ಏನನ್ ಗೆಲ್ಪ వచ్చి ಜಿಲ್ಲೆದ ಅಭಿವೃದ್ಧಿನ ಗೆಲ್ಪಾಲೆ, ಜಿಲ್ಲೆದ ಅಭಿವೃದ್ಧಿನ ಗೆಲ್ಪಾಲೆ. ಜಾತ್ಯತೀತ ಮನೋಭಾವನೆ ಬೋಡುತ್ತಿನಾಂಡ. ದಕ್ಷಿಣ ಕನ್ನಡ ಜಿಲ್ಲೆ ಜಾತ್ಯತೀತ ಮನೋಭಾವನೆಗೆ ಪುದರ್ಪೋಯಿನಂಚಿನ ಜಿಲ್ಲೆ. ದಕ್ಷಿಣ ಕನ್ನಡ ಜಿಲ್ಲೆ ಸೌಹಾರ್ದತೆಗೆ ಪುದರ್ಪೋಯಿನಂಚಿನ ಜಿಲ್ಲೆ. ಮೋದಿ ಸರ್ಕಾರ ಸಾಧನೆಯ ಶ್ವೇತಪತ್ರ ಹೊರಡಿಸಲಿ ಎಂದು ರಮಾನಾಥ ರೈ ಅವರು ಮಂಗಳೂರಿನಲ್ಲಿ ನಡೆದ ಕಾಂಗ್ರೆಸ್ ಸಮಾವೇಶದಲ್ಲಿ ತಿಳಿಸಿದ್ದಾರೆ. ಇವತ್ತು ದೇಶದ ಸರ್ಕಾರ, ಮೋದಿ ಸರ್ಕಾರ, ಅವರ ಪ್ರತಿನಿಧಿಯಾಗಿರ್ತಕ್ಕಂಥ ಲೋಕಸಭಾ ಸದಸ್ಯರು ಅವರು ಈಗ ಶಂಕುಸ್ಥಾಪನೆ ಮಾಡಲಿಕ್ಕೆ ಹೋಗ್ತಾ ಇದ್ದಾರೆ. ಇವರು ಅಭಿವೃದ್ಧಿ ಕೆಲಸವನ್ನು ಮಾಡುವ ಒಂದು ಭರವಸೆಯನ್ನ ಈ ಚುನಾವಣೆ ಸಂದರ್ಭದಲ್ಲಿ ಕೊಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಅದು ನಾಚಿಕೆ ತರತಕ್ಕಂಥ ವಿಚಾರ. ಈ ಲೋಕಸಭಾ ಸದಸ್ಯರು ನಮಗೆ ಶ್ವೇತಪತ್ರವನ್ನು ಹೊರಡಿಸಬೇಕು. ಈ ಜಿಲ್ಲೆಯಲ್ಲಿ ಶ್ವೇತಪತ್ರವನ್ನು ಹೊರಡಿಸಿ ತಾವು ಮಾಡಿರ್ತಕ್ಕಂಥ ಕೆಲಸವನ್ನ ಅವ್ರು ಹೇಳಬೇಕಾಗಿದೆ. ಅವರು ಮಾಡಿರ್ತಕ್ಕಂಥ ಏನು ಇಲ್ಲ ಅಂತ ಹೇಳ್ತಕ್ಕಂಥ ಮಾತನ್ನು ಹೇಳ್ತಾ ಸಮಸ್ತ ಕಾಂಗ್ರೆಸ್ ಕಾರ್ಯಕರ್ತರಲ್ಲಿ ನಾನು ವಿನಂತಿ ಮಾಡಿಕೊಳ್ತಕ್ಕಂಥದ್ದು, NSCನ ನಾಯಕರಾಗಿ, ವಿದ್ಯಾರ್ಥಿ ಕಾಂಗ್ರೆಸ್ನ ಮುಖಂಡರಾಗಿ, ಯುವಕ ಕಾಂಗ್ರೆಸ್ನ ಅಧ್ಯಕ್ಷರಾಗಿ, 3 ಸಾರಿ ಯುವಕ ಕಾಂಗ್ರೆಸ್ ಅಧ್ಯಕ್ಷರಾಗಿ ಜನಹಿತದ ಕೆಲಸವನ್ನು ಮಾಡ್ತಾ ಬಂದಿರತಕ್ಕಂತ ಯುವ ನಾಯಕರಾದಂತ ಮಿಥುನ್ ರೈಗಳಿಗೆ ಇವತ್ತು ಚುನಾವಣೆ ನಡೆಸತಕ್ಕಂಥ ಅವಕಾಶ ಕೊಟ್ಟಿದೆ. ತಾವೆಲ್ಲರೂ ಒಟ್ಟು ಸೇರಿ ಒಂದು ಬದಲಾವಣೆಯನ್ನ ಈ ಜಿಲ್ಲೆಯಲ್ಲಿ ತರಬೇಕು. ಬಹುಶಃ ನಮ್ಮ ಅಪಪ್ರಚಾರಗಳಿಗೆ ಕಿವಿ ಕೊಡಬಾರ್ದು. ರಮನಾಥ್ ರೈಯವನ್ನು, ಶಕುಂತಲಾ ಶೆಟ್ಟಿ ಅವರನ್ನು, ಮೊಯ್ದೀನ್ ಬಾವರ್ ಅವರನ್ನು, ಲೋಬೋಲ್ ಅವರನ್ನು, ನಮ್ಮನ್ನೆಲ್ಲ ಅಪಪ್ರಚಾರ ಮಾಡೋದ್ರ ಮೂಲಕ ಒಂದೊಮ್ಮೆ ಸೋಲಿಸ್ತಾರೆ, ಒಮ್ಮೆ ಒಬ್ಬನನ್ನು ಮೋಸ ಮಾಡಬಹುದು. ಒಬ್ಬನನ್ನು ಒಬ್ಬನನ್ನು ಎಲ್ಲಾ ಸಂದರ್ಭದಲ್ಲಿ ಮೋಸ ಮಾಡಬಹುದು, ಆದ್ರೆ ಎಲ್ಲಾ ಸಾರಿ ಎಲ್ಲರನ್ನು ಮೋಸ ಮಾಡ್ಲಿಕ್ಕೆ ಆಗುದಿಲ್ಲ ಅಂತ ಹೇಳದನ್ನ ಈ ಬಿಜೆಪಿಯವರು ತಿಳ್ಕೊಳ್ಬೇಕು ಅಂತ ಹೇಳ್ತಕ್ಕಂಥ ಮಾತನ್ನು ಹೇಳ್ತಾರೆ. ಒಗ್ಗಟ್ಟಿನಲ್ಲಿ ಕೆಲಸ ಮಾಡಿ ಕಾಂಗ್ರೆಸ್ ಗೆಲ್ಲಿಸಿ ಎಂದು ಸಚಿವ ಯುಟಿ ಖಾದರ್ ಅವರು ಸಮಾವೇಶದಲ್ಲಿ ಕಾರ್ಯಕರ್ತರಿಗೆ ಒಲವನ್ನು ಮೂಡಿಸಿದ್ದಾರೆ. ನಾನು ಈ ಜಿಲ್ಲೆಯ ಜನತೆಗೆ ಹೇಳ್ತೇನೆ, ಇವತ್ತು ವಿಜಯ ಬ್ಯಾಂಕ್ ನಮ್ಮ ಪೋರ್ಟ್ ಇವತ್ತು ಖಾಸಗಿಯಾಗಿದೆ, ವಿಜಯಪಾಲ ಮಾಲೆ ಹೋಗೋದು ಪರಿಸ್ಥಿತಿ ಆಗಿದೆ. ನಮ್ಮ CPCR ಬೇರೆಯವರು ಇವತ್ತು ತಗೊಂಡೋಗಿದ್ದಾರೆ. BSNL ಇವತ್ತು ಬಂದ ಪರಿಸ್ಥಿತಿ ಆಗಿದೆ. NLPD ಪ್ರೈವೇಟೈಸೇಷನ್ ಆಗಿದೆ. ಇಡೀ ಜಿಲ್ಲೆಯ ಜನತೆ ಇವತ್ತು ಗೊಂದಲದಲ್ಲಿದ್ದಾರೆ. ನಾನು ನಮ್ಮ ಜಿಲ್ಲೆಗೆ ಅಲ್ಲಲ್ಲಿ ಹೋರಾಟ ನಡೆದಿದೆ. ನಾನು ಇಡೀ ಜಿಲ್ಲೆಯ ಜನತೆಗೆ ಇವತ್ತು ನಿಮ್ಮ ಮುಖಾಂತರ ಕೇಳ್ತಿದ್ದೇನೆ, ಕಳೆದ ಚುನಾವಣೆಯಲ್ಲಿ ಜನಾರ್ದನ್ ಪೂಜಾರಿ ತಾವು ಗೆಲ್ಲಿಸಿದ್ರೆ ವಿಜಯ ಬ್ಯಾಂಕ್ ಇವತ್ತು ಬೇರೆ ಆಗ್ತಿರ್ಲಿಲ್ಲ, ನಮ್ಮ ಪೋರ್ಟ್ ಇವತ್ತು ಖಾಸಗಿ ಆಗ್ತಿರ್ಲಿಲ್ಲ, CPCR ಬೇರೆ ಕಡೆ ಹೋಗ್ತಿರ್ಲಿಲ್ಲ, NLPD ಪ್ರೈವೇಟ್ ಅವರ ಕೈ ಹಾಕುವಂತ ಅವಕಾಶ ಇರಲಿಲ್ಲ, BSNL ಇವತ್ತು ಬಂದ ಪರಿಸ್ಥಿತಿ ಬರಲಿಲ್ಲ. ಕಳೆದ 5 ವರ್ಷಗಳಲ್ಲಿ ಮಾಡಿದ ಒಂದು ಸಣ್ಣ ತಪ್ಪಿನಿಂದಾಗಿ ಇಡೀ ಜಿಲ್ಲೆಯ ಆರ್ಥಿಕ ಸಾಮಾಜಿಕವಾದ ಸಂಪತ್ತು ನಾವು ಕಲ್ಪಂತ ಪರಿಸ್ಥಿತಿ ಮಾಡಿ ಅದಕ್ಕೆಲ್ಲವೂ ಸವಲತ್ತು ಕೊಟ್ಟಂತ ಮತದಾರರೆಲ್ಲರೂ ಕೂಡ ಜವಾಬ್ದಾರಿ ಇದಕ್ಕೆ ನಾನು ಬಹುಶಃ ತಪ್ಪು ಇನ್ನು ಮುಂದೆ ಆಗುವಂತ ನಮಗೆ ವಿಶ್ವಾಸ ಇದೆ. ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಪ್ರದೇಶದ ಗೆದ್ದು ಬಂದಂತ ಸಂದರ್ಭದಲ್ಲಿ ಏರ್ಪಟ್ಟನ್ನು ಯಾರು ಖಾಸಗಿ ಹೊರಟಿದ್ದಾರೆ ಅದನ್ನು ರದ್ದುಪಡಿಸುವುದೇ ನಮ್ಮ ಮೊದಲ ಕೆಲಸ, ಅದರ ಹೋರಾಟ ಆಗುವುದು ನಮ್ಮ ಕೆಲಸ. NLPD ಪ್ರೈವೇಟ್ ಅವರ ಕೈಗೆ ಖಂಡಿತವಾಗಿ ಕೊಡ್ಲಿಕ್ಕೆ ಹೋಗುದಿಲ್ಲ. ದಕ್ಷಿಣ ಕನ್ನಡ ಜಿಲ್ಲೆಯ ಬಹುಶಃ ಇವತ್ತು ಆರ್ಥಿಕವಾಗಿ ಅತ್ಯುತ್ತಮವಾದ ಆಡಳಿತ ಬರ್ಬೇಕಂತ ಹೇಳಿ ಇವತ್ತು ಮುಲ್ಕಿ ತಾಲೂಕು, ಕಡಬ ತಾಲೂಕು, ಉಳ್ಳಾಲ ತಾಲೂಕನ್ನು ಘೋಷಣೆ ಮಾಡುವ ಅವಕಾಶ ನಮ್ಮ ಸರ್ಕಾರ ಇವತ್ತು ಕೊಟ್ಟಿದೆ. ಅದಕ್ಕೆ ನಾವು ಋಣ ತೀರಿಸುವ ಕೆಲಸ ಎಲ್ಲರಿಂದ ಆಗ್ಬೇಕಂತ ಹೇಳಿಕ್ಕೆ ನಾನು ಇವತ್ತು ಬಯಸುವುದು. ಆದ ಕಾರಣ ಎಲ್ಲ ಕಾರ್ಯಕರ್ತರು ಧೈರ್ಯವಾಗಿ ಏಕತೆ, ಪ್ರೀತಿ, ವಿಶ್ವಾಸದ ಒಗ್ಗಟ್ಟಿನಿಂದ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ನಾವು ಗೆದ್ದೇ ಗೆಲ್ಲಿಸ್ತೇವೆ. ಕೈ ಚಿಹ್ನೆಗೆ ನಮ್ಮ ಮತವನ್ನು ಕೊಡಲು ಅವಕಾಶ ಮಾಡಿ ಕಾಂಗ್ರೆಸ್ ಪಕ್ಷದ ಪತಾಕೆಯನ್ನು ಬಹುಶಃ ಡೆಲ್ಲಿಯಲ್ಲಿ ಹಾರಿಸಬೇಕಾದ್ರೆ ಮಂಗಳೂರಿನಿಂದ ಅದಕ್ಕೆ ಚಾಲನೆ ಕೊಡುವ ಕೆಲಸ ನಾವೆಲ್ಲ ಹಿರಿಯ ಕಿರಣ ನಾವು ಕಾರ್ಯಕರ್ತರು ಮಾಡ್ಕೊಂಡು ಒಬ್ಬ ಸೋದರನಾಗಿ, ಸಚಿವನಾಗಿ ನಿಮ್ಮ ಸಂಪೂರ್ಣವಾದ ಸಹಕಾರ
ಅಂತ ಹೇಳಿಕೊಂತ ನಿಮ್ಮ ಕೈ ಮುಗಿದು ನಾನು ಬೇಡಿಕೊಂಡು ನನ್ನ ಮಾತು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಇದಿಷ್ಟು ಇವತ್ತಿನ ಸುದ್ದಿಗಳು. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ NMC ನ್ಯೂಸ್.